ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಇರೋ ಟೈಮ್ ಎಷ್ಟು? 3:10. ನಾವು 3:10 ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಮಹಾಕಾಳಿ ಟೆಂಪಲ್ ಬಂದಿದ್ದೀವಿ. ಬಂಡೆ ಮಹಾಕಾಳಿ ಟೆಂಪಲಿಗೆ ಅರ್ಲಿ ಮಾರ್ನಿಂಗ್ ಅಮಾವಾಸ್ಯೆ ದಿನ ನೀರು ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೇದಂತೆ. ಸೊ ಹಾಗಾಗಿ ಮಾರ್ನಿಂಗ್ ಬಂದಿದ್ದೀವಿ. ನೋಡೋಣ ಎಷ್ಟು ರಶ್ ಇರುತ್ತಂತ. Yes, we have come here. Early morning adventure ಅಂದ್ರೆ ಇದೆ ಅನ್ಸುತ್ತೆ. ಇಲ್ಲಿ ಪ್ರಸಾದ ಎಲ್ಲ ಮಾಡೋದಕ್ಕೆ ರೆಡಿಯಾಗಿ ಇಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ 10 ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಇವತ್ತು ಅಮಾವಾಸ್ಯೆ ಇರೋದಕ್ಕೆ ತುಂಬಾ ರಶ್ ಇರ್ಬೋದು. ಹಾಗಾಗಿ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಖಾಲಿ ಇದೆ. ಸೊ ನಾವಿವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ 3 o'clockಗೆ ಬಂಡಿ ಕಾಳಮ್ಮ ಟೆಂಪಲ್ ಬಂದಿದ್ದೀವಿ. ಇವತ್ತೇನಂದರೆ ದೇವ್ರ ನೀರು ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೇದಂತೆ. ಆಲ್ ದ ಈವಿಲ್ ಎನರ್ಜಿ ವಿಲ್ ಗೋ. ಸೊ ಹಾಗಾಗಿ ನಾವು ಇಷ್ಟು ಬೇಗ ಬಂದು ಕಾಯ್ತಾ ಇದ್ದೀವಿ. ಫೈನಲಿ ಆಫ್ಟರ್ ಸೋ ಮಚ್ ಬ್ಯಾರಿಕೇಡ್ಸ್ ಇವಾಗ ಬಂದ್ರೆ ದೇವಸ್ಥಾನ ಯು ಕ್ಯಾನ್ ಸಿ ರೀಚ್ ಆಗಿದ್ದೀವಿ. ನಮ್ಮದು ಮಾರ್ನಿಂಗ್ ಅಡ್ವೆಂಚರ್ ಇದೆ ಇವತ್ತಿಗೆ. ಅರೌಂಡ್ 2:30 3 o'clock ಹಂಗೆ ಬಂದು ಕೂತ್ಕೊಂಡ್ರೆ ಬೇಗ ನೀರು ಹಾಕಿಸ್ಕೊಂಡು ಮತ್ತೆ ಹೋಗಿ ನೀವು ರೆಸ್ಟ್ ಮಾಡ್ಬೋದು. ಇಲ್ಲ ಲೇಟಾಗಿ ಬರ್ತಾರ ಅಂದರೆ ತುಂಬ ರಶ್ ಇರುತ್ತೆ. ನಾನು ಬ್ಯಾರಿಕೇಡ್ಸ್ ತೋರಿಸ್ತಾ ಅಲ್ವಾ, ಸೊ ಅಷ್ಟು ಲೈನ್ಸ್ ಫುಲ್ ಆಗಿಬಿಡುತ್ತೆ, ಮತ್ತು ಆಗೋದಿಲ್ಲ ನಿಮಗೆ ಬರೋದಕ್ಕೆ. ಸೊ ಹಾಗಾಗಿ ತುಂಬ ಬೇಗ ಬನ್ನಿ, ಎಲ್ಲ ಮುಗಿಸ್ಕೊಂಡು ಬೇಗ ಹೋಗಿ ರೆಸ್ಟ್ ಮಾಡ್ಬೋದು. ಒಳಗಡೆ ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತ. ಇಷ್ಟು ಜನ ಬಂದು 3 ಗಂಟೆಗೆ ಕಾಯ್ತಾ ನಿಂತಿದ್ದಾರೆ. ಒಂದು ಪುಟಾಣಿ ಪಾಪು ಬೇರೆ ಬಂದಿದೆ. ಸೊ ಈ ಮೇನ್ ಎಂಟ್ರೆನ್ಸ್ ಇಂದ ಬಿಡಲ್ವಂತೆ. ಸೊ ಹಾಗಾಗಿ ನಾವು ಇನ್ನ ಮುಂದೆ ಹೋಗಿ ಅಲ್ಲಿ ನಿಂತ್ಕೋಬೇಕು. ಅಲ್ಲಿ ಶೋ ಯು ವೇರ್. ಇದು ಪಾರ್ಕಿಂಗ್ ಜಸ್ಟ್ ಆಪೋಸಿಟ್ ಅಲ್ಲೇ ಒಂದು ಡೋರ್ ಇದೆ. ಸೊ ಅಲ್ಲಿ ಇಲ್ಲಿಂದ ಬಿಡೋದಂತೆ. ಓಕೆ, ಇಲ್ಲಿ ನಾವು ಕೂತಿದ್ದೀವಿ. ಇಟ್ಸ್ ಆಲ್ಮೋಸ್ಟ್ 3:45 5 o'clock ಓಪನ್ ಆಗತ್ತಂತೆ. ಸೊ ಫುಲ್ ರಶ್ ಆಗೋಗ್ಬಿಟ್ಟು ಆಲ್ರೆಡಿ ನಮ್ಮ ಮುಂದೆ ಒಂದು 20 ಜನ ಇರ್ಬೋದು. ಎಲ್ಲರೂ ನಾವು ಫಸ್ಟ್ ಅಂತ ಹೋಗಿ ಬೇರೆ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ. ಫೈನಲಿ ಕನ್ಫರ್ಮೇಶನ್ ಸಿಕ್ತು ನಮಗೆ. ಸೊ ಇಲ್ಲಿ ಡೋರ್ ಕಾಣಿಸ್ತಿದ್ಯಾ, ಇಲ್ಲೇ ಹೋಗ್ಬೇಕು. ತಡೆ ಹೋಗೋರು ಲೆಫ್ಟ್ ಹೋಗ್ಬೇಕು, ದರ್ಶನಕ್ಕೆ ಹೋಗೋರು ರೈಟಿಗೆ ಹೋಗ್ಬೇಕು. ಓಕೆ, ವೇಟ್ ಮಾಡುವ. ಇನ್ನ 4:15, ಇನ್ನ 45 minutes ಇದೆ. ಯಾವಾಗ ಓಪನ್ ಮಾಡ್ತಾರೆ ನೋಡೋಣ. ಜನ ಎಲ್ಲಿದ್ದಾರೆ? ಇದ್ದಾರೆ. ಬೆಳಿಗ್ಗೆನೂ ಆಗಿಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತೀಯಲ್ಲ, ಅವಾಗ ವಿಡಿಯೋ ಮಾಡು. ಸೊಳ್ಳೆ ತರ ಇರುತ್ತೆ ಜನ. ಅಷ್ಟೊಂದ್ ಜನ ಇರ್ತಾರ? ತುಂಬಾ ಜನ ಇರ್ತಾರೆ. ಫುಲ್ ರಿಂಗ್ ಎಲ್ಲ ಕವರ್ ಆಗಿರುತ್ತೆ. ನೋಡೋಣ, ಇನ್ನೊಂದ್ ಅವರ್ ವೇಟ್ ಮಾಡು, ಎಷ್ಟು ಜನ ಆಗಿರ್ತಾರೆ ನೋಡಿ ಅಂತೆ. ನಮ್ಮ ಮಮ್ಮಿ ಮತ್ತೆ ಆಂಟಿ ದೀಪ ರೆಡಿ ಮಾಡ್ಕೊಳ್ತಾ ಇದಾರೆ. ಲಾಸ್ಟ್ ಟೈಮ್ ಕೂಡ ಇವ್ರದ್ದು ಫಸ್ಟ್ ದೀಪ ಆಗಿತ್ತಂತೆ. 5:10 ಆಯ್ತು, ಇನ್ನ ಓಪನ್ ಮಾಡಿಲ್ಲ. ಸೊ ನೋಡೋಣ, ಮೋಸ್ಟ್ಲಿ 5:30 ಅನ್ಕೊಳ್ತೀನಿ. ಫೈನಲಿ 5:40ಗೆ ಓಪನ್ ಮಾಡಿದ್ದಾರೆ. ಇವಾಗ ಬಿಟ್ಟಿದ್ದಾರೆ. ದರ್ಶನಕ್ಕೆ ನಾವು ರೈಟ್ ಹೋಗ್ಬೇಕು, ತಡೆ ಕೊಡ್ಸಕ್ಕೆ ಲೆಫ್ಟ್ ಹೋಗ್ಬೇಕು. ಸರಿ ಗೈಸ್, ರಾಂಗ್ ಇನ್ಫಾರ್ಮೇಶನ್. ದರ್ಶನಕ್ಕೆ ಲೆಫ್ಟ್ ಮತ್ತೆ ತಡೆಗೆ ರೈಟ್. ತಡೆ ಸಾಮಾನೆಲ್ಲ ಇದೆ, ನೀವು ತಗೊಳ್ಬೋದು. 150 ತಡೆ ಸಾಮಾನು. ನೀರ್ ಹಾಕ್ಸ್ಕೊಂಡಿದ್ದಾಗಿ ಕಲ್ಸಿ ಫಸ್ಟ್ ಇದ್ದಿದ್ ನಮ್ದೇನೆ. ಸೊ ಬೇಗ ಮುಗಿಸ್ಬಿಟ್ಟು ಹೊರಗೆ ಬಂದಿದೀವಿ. ಹೊರಗಡೆ ಅಲಂಕಾರ ಎಷ್ಟು ಜನ ಇದ್ದಾರೆ. ನಾವು ಬಂದು ಬ್ಯಾರಿಕೇಡ್ 10 ಬ್ಯಾರಿಕೇಡ್ ಕೂಡ ಫುಲ್ ಆಗಿದೆ. ಪ್ರಸಾದ ಮಿಸ್ ಅನ್ಸುತ್ತೆ, ಅವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಕೋರ್ಟಿ ಹೇಳಿದ್ರೆ ಕೈ ಬಂದ್ಬಿಟ್ಟು ಜಾಯಿನ್ ಆಗ್ಬೇಕು. ಜಾಯಿನ್ ಆದ್ರೆ
ನೀವು ಅನ್ಕೊಂಡಿರೋದ್ ನೆರವೇರುತ್ತಂತೆ. ಸೊ ಫೈನಲಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಎಸ್ ಕ್ಯೂ ನೀವ್ ಇಲ್ಲೇ ನೋಡ್ಬೋದು ಎಷ್ಟಿದೆ ಅಂತ. ದೇವ್ರ ದರ್ಶನ ತುಂಬಾ ಚೆನ್ನಾಗ್ ಆಗಿದ್ರಿಂದ ನನಗೆ ಆರಾಮಾಗಿ ಮನೆಗೆ ಹೋಗಿ ಇನ್ನೊಂದ್ ರೌಂಡ್ ನಿದ್ದೆ ಮಾಡ್ಬೋದು. ಸೊ ನೀವು ಕೂಡ ದೇವಸ್ಥಾನಕ್ಕೆ ಬರೋ ಹೋಗಿದ್ರೆ ಬಂಡಿಕಳ್ಳಮ್ಮಗೆ, ಅದು ಅಮಾವಾಸ್ಯೆ ಟೈಮಲ್ಲಿ ತುಂಬಾ ಬೇಗ ಬಂದು ಪರವಾಗಿಲ್ಲ 1 hour ಕಾದ್ರೆ ಸ್ವಲ್ಪ ದರ್ಶನ ಬೇಗ ಆಗುತ್ತೆ, ನೀವು ಆರಾಮಾಗಿ ಹೋಗ್ಬೋದು. ಇಲ್ಲಿದ್ರೆ ತುಂಬಾ ಕಷ್ಟ ನೀವು ಬಂದು ದರ್ಶನ ಮಾಡ್ಕೊಳ್ಳೋದು. ಅರೌಂಡ್ ಹಾ 5 ಬಂದ್ರು ಕ್ಯೂ ಫುಲ್ ಇತ್ತು. ಅರೌಂಡ್ ಅಟ್ಲೀಸ್ಟ್ 3:30-4 ಅರಂಗೆ ರೀಚ್ ಆಗೋ ತರ ನೋಡಿ. ಸೊ ದಟ್ಸ್ ಇಟ್ ಫಾರ್ ಮೈ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿ ಯಾ.